ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ವೆಜ್ ಪಲಾವು. ಸೊ ತುಂಬಾ ಟೇಸ್ಟಾಗಿ ತುಂಬ ರುಚಿಯಾಗಿರುತ್ತೆ. ಸೊ ವೆಜಿಟೇಬಲ್ ಪಲಾವ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಬಹಳ ಸರಳವಾಗಿ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಬಹಳ ರುಚಿಯಾಗಿರುತ್ತೆ. ಸೊ ಅಷ್ಟೊಂದು ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ. ಸೊ ನಾನು ಹಾಕೋ ಎಲ್ಲ ವೀಡಿಯೋಸು ಕೂಡ ಐ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಸೊ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಜಾರಿಗೆ ಒಂದು 5-6 ಪೀಸು ಹಸಿ ಶುಂಠಿ ಹಾಕ್ಕೊಳ್ಳಿ. ಹಾಗೆಯೇ ಸುಲಿದಿಟ್ಟಿರೋಂಥ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ಳಿ. 2 ಪೀಸ್ ಚಕ್ಕೆ, 5 ಲವಂಗ, ಹಸಿರು ಮೆಣಸಿನ್ಕಾಯಿ, 1 ಎಳೆಯಷ್ಟು ಕೊತ್ತಂಬರಿ. ಇದಿಷ್ಟನ್ನ ಹಾಕ್ಬಿಟ್ಟು ಇವಾಗ ನೀಟಾಗಿ ರುಬ್ಕೋಬೇಕು. ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಚಕ್ಕೆ ಮತ್ತು ಲವಂಗನ ತೊಗೊಂಡಿದ್ದೀನಿ. ಒಂದು 5-6 ಪೀಸ್ ಚಕ್ಕೆ, 1 7-8 ಲವಂಗ ತೊಗೊಂಡಿದ್ದೀನಿ. ಹಾಗೆಯೇ ಪಲಾವ್ ಎಲೆ ಮತ್ತು ಸೋಯಾಬೀನ್ಸ್ ಕಾಳುಗಳನ್ನ ಕೂಡ ತೊಗೊಂಡಿದ್ದೀನಿ. ಮತ್ತು ರುಬ್ಬಿಟ್ಟಿರೋಂಥ ಮಸಾಲೆ, ಒಂದು ಅರ್ಧ kg ಆಗೋವಷ್ಟು ಜೀರಾ ರೈಸ್ನ ಒಂದು 20 ನಿಮಿಷ ಮುಂಚೆನೇ ನಾವು ತೊಳೆದ್ಬಿಟ್ಟು ನೀಟಾಗಿ ನೆನೆಸಿ ಇಟ್ಟಿರಬೇಕು. ಸೊ ಇವಾಗ ವೆಜಿಟೇಬಲ್ ನೋಡೋದಾದರೆ ಒಂದು 2-3 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು 2 ಟೊಮೊಟೊನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಟ್ಟಿರೋ ಅಂಥದ್ದು. ಹಾಗೆಯೇ ಕ್ಯಾಪ್ಸಿಕಮ್ 2 ತೊಗೊಂಡಿದ್ದೀನಿ. ನಂತರ ಬೀನ್ಸು, ಆಮೇಲೆ ಆಲೂಗಡ್ಡೆ ಮತ್ತು ಕ್ಯಾರೆಟು. ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ಇವಾಗ ಆಯಿಲ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು, ನೀವು ಎಷ್ಟು ತೊಗೊಂಡಿದ್ದೀರೋ ರೈಸ್ ಅಷ್ಟಕ್ಕೆ ನೋಡಿಕೊಂಡು ಆಯಿಲ್ನ ಹಾಕ್ಕೊಳ್ಳಿ. ಸೊ ಇಷ್ಟು ಸಾಕಾಗುತ್ತೆ ನನಗೆ. ಸೊ ಇದು ಚೆನ್ನಾಗಿ ಕಾದ ನಂತರ ಚಕ್ಕೆ ಮತ್ತು ಲವಂಗನ ಹಾಕ್ಕೊಳ್ಳಿ. ಆಮೇಲೆ ಪಲಾವ್ ಎಲೆ ಹಾಕಿ, ನಂತರ ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊನ ಹಾಕ್ಕೊಳ್ಳಿ. ಹಾಕಿ ಸ್ವಲ್ಪ ಫ್ರೈ ಮಾಡಿ, ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ. ಇದಾದಮೇಲೆ ತರಕಾರಿನೆಲ್ಲ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನಂತರ ರುಬ್ಬಿಟ್ಟಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ, ಪೌಡರು. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಭಾಳ ರುಚಿಯಾಗಿರುತ್ತೆ ಈ ಗರಂ ಮಸಾಲ ಪೌಡ್ರ್ ಹಾಕ್ಬಿಟ್ಟು ಈ ವೆಜಿಟೇಬಲ್ ಪಲಾವ್ಗೆ ಮಾಡೋದ್ರಿಂದ. ಸೊ ಈ ರೀತಿ ಮಿಕ್ಸ್ ಮಾಡಿ 5 ಮಿನಿಟ್ಸು ಮುಚ್ಚಿ ಇಟ್ಬಿಡೋಣ. ಸೊ ಇದು ಇವಾಗ ಪರ್ಫೆಕ್ಟಾಗಿ ಚೆನ್ನಾಗಾಗಿದೆ. ಸೊ ಇದಕ್ಕೆ ನಾನು ನೆನೆಸಿಟ್ಟಿರೋಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮೊದಲೇ ನಾವು ನೆನೆಸಿಟ್ಟಿರೋದ್ರಿಂದ ನೀರನ್ನ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಒಂದು ಸ್ವಲ್ಪ ಉದುರು ಹಾಕ್ಬೇಕಲ್ವ, ಹಾಗಾಗಿ ನೀರನ್ನ ಒಂದು ಸ್ವಲ್ಪ ಕಮ್ಮಿ ಇಟ್ಟರೆ ಭಾಳ ಚೆನ್ನಾಗಾಗುತ್ತೆ ಉದುರಾಗಿ. ಸೊ ಮತ್ತೊಮ್ಮೆ ನೀವು ಸಾಲ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಎಷ್ಟು ನೀರನ್ನ ನಾನು ಇಟ್ಟಿದ್ದೀನಿ, ಸ್ವಲ್ಪ ಕಮ್ಮಿನೇ. ಸೊ ಇವಾಗ ಕ್ಲೋಸ್ ಮಾಡಿ ಇಟ್ಬಿಡೋಣ ಒಂದು 10 ನಿಮಿಷ. ಆದಮೇಲೆ ಮತ್ತೆ ಓಪನ್ ಮಾಡಿ ಇದನ್ನು ಒಂದು ಸರಿ ತಿರುಗಿಸ್ಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಮತ್ತೊಂದು ಸರಿ ಕ್ಲೋಸ್ ಮಾಡಿ ಇಟ್ಬಿಡಿ. ತುಂಬ ರುಚಿಯಾಗಿ ತುಂಬ ಉದ್ರಾಗುತ್ತೆ. ಸೊ ಕಂಪ್ಲೀಟಾಗಿ ಇವಾಗ ಆಗಿದೆ. ಒಂದು ಸ್ವಲ್ಪ ಅರಳಕ್ಕೆ ಬಿಟ್ಟಿದ್ನಲ್ವ, ಇವಾಗ ಆಗಿದೆ. ಸೊ ನೋಡಿ, ತುಂಬ ರುಚಿಯಾಗಿ ಒಂದೊಳ್ಳೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಆಗಿದೆ ಇವಾಗ. ಸೊ ನೋಡಿದ್ರಲ್ವ ಹೇಗೆ ಮಾಡೋದು ವೆಜಿಟೇಬಲ್ ಪಲಾವು ಅಂತೇಳಿ, ತುಂಬ ಸರಳವಾಗಿ, ಹಾಗೆಯೇ ಟೇಸ್ಟ್ ಕೂಡ ಭಾಳ ರುಚಿಯಾಗಿರುತ್ತೆ. ಸೊ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವೆಜಿಟೇಬಲ್ ಪಲಾವ್ ಜೊತೆಗೆ
ಮೊಸರು ಬಜ್ಜಿ ಇದ್ರಂತೂ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. ಬಾಯ್.